7 ಜನ ಚಿರಂಜೀವಿಗಳಲ್ಲಿ ಅಶ್ವತ್ಥಾಮ ಕೂಡ ಒಬ್ಬ. ಮಹಾಭಾರತದಲ್ಲಿ, ಅದರಲ್ಲೂ ವ್ಯಾಸರು ರಚಿತ ಮೂಲ ಮಹಾಭಾರತ ಕಾವ್ಯದಲ್ಲಿ ಅಶ್ವತ್ಥಾಮನನ್ನ ಚಿರಂಜೀವಿ ಅಂತಾನೆ ಉಲ್ಲೇಖಿಸಿದ್ದಾರೆ. ದ್ರೋಣಾಚಾರ್ಯರು ಹಾಗೂ ಕೃಪಿಯ ಮಗ ಅಶ್ವತ್ಥಾಮ. ಒಬ್ಬ ಪರಾಕ್ರಮಶಾಲಿಯಾದ ಮಗ ಬೇಕು ಅಂತ ದ್ರೋಣಾಚಾರ್ಯರು ಶಿವನನ್ನ ಕುರಿತು ತಪಸ್ಸನ್ನ ಮಾಡ್ತಾರೆ. ಯಾವುದೇ ದೌರ್ಬಲ್ಯಗಳನ್ನು ಹೊಂದದೇ ಇರುವ ಪುತ್ರ ತನಗೆ ಬೇಕು ಅನ್ನೋದು ದ್ರೋಣರ ತಪಸ್ಸಿನ ಉದ್ದೇಶ ಆಗಿರುತ್ತೆ. ಹಾಗೆ ಜನಿಸಿದ ಮಗ ಅಶ್ವತ್ಥಾಮ. ಶಿವನು ಅಶ್ವತ್ಥಾಮನಿಗೆ ಹಣೆಯ ಮೇಲೆ ಚಿಂತಾಮಣಿ ರತ್ನ ಅಂದರೆ ಒಂದು ದೈವಿಕ ರತ್ನವನ್ನು ನೀಡಿ ಆಶೀರ್ವಾದ ಮಾಡಿರ್ತಾನೆ. ಇದರಿಂದಾಗಿ ಅಶ್ವತ್ಥಾಮ ಬಾಯಾರಿಕೆ, ಹಸಿವು ಮುಂತಾದ ಭೌತಿಕ ಪ್ರಭಾವಗಳಿಂದ ಮುಕ್ತನಾಗಿರ್ತಾನೆ. ಕುರುಕ್ಷೇತ್ರ ಯುದ್ಧದ ನಂತರ ತನ್ನ ತಂದೆಯ ಸಾವು ಹಾಗೂ ಕೌರವರ ಸೋಲಿನ ಸೇಡು ತೀರಿಸ್ಕೊಳ್ಳೋಕ್ಕೋಸ್ಕರ ಅಶ್ವತ್ಥಾಮ ಪಾಂಡವರ ಶಿಬಿರಕ್ಕೆ ಹೋಗ್ತಾನೆ. ಪಾಂಡವರು ಅಂತಲೇ ತಿಳ್ಕೊಂಡು ಪಾಂಡವರ ಮಕ್ಕಳನ್ನು, ಉಪಪಾಂಡವರನ್ನ ಅವನು ಹತ್ಯೆ ಮಾಡ್ತಾನೆ. ಶಿಶು ಹತ್ಯಾ ದೋಷಕ್ಕೆ ಗುರಿಯಾಗ್ತಾನೆ. ನಂತರ ಅಶ್ವತ್ಥಾಮ ಕೋಪದಿಂದ ಶ್ರೀಕೃಷ್ಣ ಹಾಗೂ ಪಾಂಡವರ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸ್ತಾನೆ. ಆಗ ಅರ್ಜುನ ಇನ್ನೊಂದು ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾನೆ. ಈ 2 ಶಕ್ತಿಶಾಲಿ ಬ್ರಹ್ಮಾಸ್ತ್ರಗಳ ಘರ್ಷಣೆಯಿಂದ ಪ್ರಪಂಚದ ನಾಶವನ್ನ ತಡೆಯೋಕ್ಕೋಸ್ಕರ ಋಷಿಗಳು ಮಧ್ಯಪ್ರವೇಶ ಮಾಡಿ ಇಬ್ಬರಿಗೂ ತಮ್ಮ ಬ್ರಹ್ಮಾಸ್ತ್ರವನ್ನ ವಾಪಸ್ ತಗೊಳ್ಳೋದಕ್ಕೆ ಹೇಳ್ತಾರೆ. ಆಗ ಅರ್ಜುನ ತನ್ನ ಬ್ರಹ್ಮಾಸ್ತ್ರವನ್ನ ವಾಪಸ್ ತಗೊಳ್ತಾನೆ. ಆದರೆ ಅಶ್ವತ್ಥಾಮ ಅರ್ಜುನನ ಮಗ ಅಭಿಮನ್ಯು ಹಾಗೂ ಉತ್ತರ ದಂಪತಿಗಳ ಮಗುವನ್ನ ಕೊಲ್ಲೋದಕ್ಕೋಸ್ಕರ ಬ್ರಹ್ಮಾಸ್ತ್ರವನ್ನ ತುಂಬು ಗರ್ಭಿಣಿಯಾಗಿದ್ದ ಉತ್ತರಳ ಮೇಲೆ ಪ್ರಯೋಗ ಮಾಡ್ತಾನೆ. ಉತ್ತರೆ ಸ್ಥಳದಲ್ಲೇ ಸಾವನ್ನಪ್ಪುತ್ತಾಳೆ. ಇದರಿಂದ ಕೋಪಗೊಂಡ ಶ್ರೀಕೃಷ್ಣ ಅಶ್ವತ್ಥಾಮನ ಹಣೆಯ ಮೇಲಿದ್ದ ಶಕ್ತಿಯುತವಾದ ಚಿಂತಾಮಣಿ ರತ್ನವನ್ನ ಕಿತ್ತು ಅವನಿಗೆ ಶಾಪವನ್ನ ಕೊಡ್ತಾಳೆ. ನೀನು ಜನ್ಮವನ್ನ ಮಾತ್ರ ನೋಡಿದ್ಯಾ, ಆದರೆ ಇನ್ನೂ ಸಾವನ್ನು ನೋಡಿಲ್ಲ. ಇನ್ನು ಮುಂದೆ ಅದನ್ನು ನೀನು ನೋಡೋದಕ್ಕೂ ಕೂಡ ಸಾಧ್ಯವಿಲ್ಲ. ಜಗತ್ತು ಇರುವವರೆಗೂ ನೀನು ಜೀವಂತವಾಗಿರು ಹಾಗೂ ಎಲ್ಲ ಕಷ್ಟಗಳನ್ನು ಅನುಭವಿಸು ಅಂತ ಶಾಪ ಕೊಡ್ತಾನೆ. ಹಣೆಯ ಮೇಲಿನ ಚಿಂತಾಮಣಿ ರತ್ನವನ್ನು ಕಿತ್ತಾಗ ಆದ ಗಾಯದಿಂದ ಹಾಗೂ ಚರ್ಮಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಂದ ಅಶ್ವತ್ಥಾಮ ಈಗಲೂ ನರಳ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅಂದಿನಿಂದ ಅಶ್ವತ್ಥಾಮನು ವಿಷ್ಣುವಿನ 10ನೇ ಹಾಗೂ ಅಂತಿಮ ಅವತಾರವಾದ ಕಲ್ಕಿಗಾಗಿ ಕಾಯ್ತಾ ಇದ್ದಾನೆ ಅಂತ ಹೇಳ್ತಾರೆ. ಕಲ್ಕಿ ಅಶ್ವತ್ಥಾಮನಿಗೆ ಮುಕ್ತಿ ಕೊಡ್ತಾನೆ ಅಂತಾನೂ ಹೇಳ್ತಾರೆ. ಅಶ್ವತ್ಥಾಮ ಈಗಲೂ ಬದುಕಿದಾನ. ಹಲವಾರು ಜನ ಅವನನ್ನ ನಿಜ ಜೀವನದಲ್ಲಿ ನೋಡಿದೀವಿ ಅಂತ ಹೇಳ್ಕೊಂಡಿದ್ದಾರೆ. ಅಂತಹ ಕೆಲವು ಘಟನೆಗಳ ಬಗ್ಗೆ ಈಗ ಹೇಳ್ತೀನಿ. ಪೃಥ್ವಿರಾಜ್ ರಾಸೋ ಕೃತಿಯಲ್ಲಿ ಉಲ್ಲೇಖ ಮಾಡಿರೋ ಹಾಗೆ 1192ರಲ್ಲಿ ಮೊಹಮ್ಮದ್ ಘೋರಿಯೊಂದಿಗೆ ಯುದ್ಧವಾದ ನಂತರ ಪೃಥ್ವಿರಾಜ್ ಚೌಹಾಣ್ ಕಾಡಿಗೆ ಹೋಗ್ತಾನೆ. ಅಲ್ಲಿ ಅವನು ತಲೆಯ ಮೇಲೆ ದೊಡ್ಡ ಭಯಾನಕ ಗಾಯದ ಗುರುತು ಹೊಂದಿರುವ ಮುದುಕನನ್ನ ಭೇಟಿಯಾಗ್ತಾನೆ. ಸ್ವತಃ ವೈದ್ಯರಾಗಿದ್ದ ಪೃಥ್ವಿರಾಜ್ ಚೌಹಾಣ್ ಗಾಯವನ್ನ ಗುಣಪಡಿಸೋದಕ್ಕೆ ವಿವಿಧ ರೀತಿಯ ಚಿಕಿತ್ಸೆಗಳನ್ನು ಕೊಟ್ಟರು. ಆ ಗಾಯ ಹಾಗೆ ಉಳಿಯಿತು. ಆಗ ಪೃಥ್ವಿರಾಜ್ ಚೌಹಾಣ್ ಅವರು, ನೀವು ಅಶ್ವತ್ಥಾಮನ ಅಂತ ಕೇಳಿದಾಗ ಆ ವ್ಯಕ್ತಿ ಹೌದು ನಾನು ಅಶ್ವತ್ಥಾಮ ಅಂತ ಒಪ್ಕೊಂಡ ಹಾಗೂ ತಕ್ಷಣ ಅಲ್ಲಿಂದ ಹೊರಟು ಹೋದ ಅಂತ 12ನೇ ಶತಮಾನದಲ್ಲಿ ಬರೆಯಲಾದ ಪೃಥ್ವಿರಾಜ್ ರಾಸೋ ಪುಸ್ತಕದಲ್ಲಿ ಉಲ್ಲೇಖ ಮಾಡಲಾಗಿದೆ. ಕೆಲವು ವರ್ಷಗಳ ಹಿಂದೆ ಮಧ್ಯಪ್ರದೇಶದ ವೈದ್ಯರೊಬ್ಬರ ಬಳಿ ಹಣೆಯ ಮೇಲೆ ವಿಚಿತ್ರವಾದ ಗಾಯವನ್ನ ಹೊಂದಿರುವ ಒಬ್ಬ ರೋಗಿ ಚಿಕಿತ್ಸೆಗಾಗಿ ಹೋಗಿದ್ನಂತೆ. ಎಲ್ಲ ರೀತಿಯ ಔಷಧಗಳನ್ನ ಕೊಟ್ಟರು ಗಾಯವನ್ನ ಹೊಲಿಯೋದಕ್ಕೆ ಸಾಧ್ಯನೂ ಆಗ್ಲಿಲ್ವಂತೆ. ಆಗ ಆ ವೈದ್ಯರು ರೋಗಿಗೆ ನೀನೇನು ಅಶ್ವತ್ಥಾಮನ ಅಂತ ತಮಾಷೆಯಾಗಿ ಕೇಳಿದಾಗ ಆ ವ್ಯಕ್ತಿ ಅಲ್ಲಿಂದ ಹೊರಟು ಹೋಗ್ತಾನೆ. ನಂತರ ಅವನನ್ನ ಯಾರು ನೋಡ್ಲೇ ಇಲ್ವಂತೆ. ಈ ಘಟನೆ ಈಗಲೂ ಆ ವೈದ್ಯರನ್ನ ಕಾಡ್ತಾ ಇದೆಯಂತೆ. ಹಿಂದೆ ರೈಲ್ವೆ ಉದ್ಯೋಗಿಯೊಬ್ಬರು ಗುಜರಾತ್ನ ನವಸಾರಿ ಕಾಡಿನೊಳಗೆ ಹೋದಾಗ ಅಲ್ಲಿನ ಪತ್ರಿಕೆಯೊಂದು ವರದಿ ಮಾಡಿತ್ತು. ಆ ಸಮಯದಲ್ಲಿ ಅವರು ಸುಮಾರು 12 ಅಡಿ ಎತ್ತರದ ವ್ಯಕ್ತಿಯನ್ನ ಭೇಟಿಯಾಗಿದ್ರಂತೆ. ಆ ವ್ಯಕ್ತಿಯ ತಲೆಯ ಮೇಲೆ ಗಾಯ ಆಗಿತ್ತು. ಅವನೊಂದಿಗೆ ಅವರು ಮಾತನಾಡಿದ್ರಂತೆ. ನಂತರ ಆತ ಭೀಮ ನನಗಿಂತ ಹೆಚ್ಚು ಎತ್ತರ ಮತ್ತು ಬಲಶಾಲಿ ಅಂತ ಅವ್ರಿಗೆ ಹೇಳದ್ನಂತೆ. ಅವನು ಅಶ್ವತ್ಥಾಮನಾಗಿದ್ದ ಅಂತ ಆ ರೈಲ್ವೆ ಉದ್ಯೋಗಿ ಹೇಳಿದ್ದಾರೆ. ಮತ್ತೊಂದು ಘಟನೆಯಲ್ಲಿ ಭಾರತೀಯ ವಾಯುಪಡೆಯ ಫೈಟರ್ ಪೈಲಟ್ ಹಿಮಾಲಯದ ತಪ್ಪಲಿನಲ್ಲಿ ಅಶ್ವತ್ಥಾಮನನ್ನ ನೋಡಿರುವುದಾಗಿ ಹೇಳ್ಕೊಂಡಿದ್ದಾರೆ. ಅವರ ಪ್ರಕಾರ ಶಾಪಗ್ರಸ್ತ ಅಶ್ವತ್ಥಾಮ
ಹಿಮಾಲಯದ ಬುಡಕಟ್ಟು ಜನಾಂಗದವರ ನಡುವೆ ವಾಸಿಸ್ತಾ ಇದ್ದಾನೆ, ಪ್ರತಿದಿನ ಶಿವನ ದೇವಾಲಯದಲ್ಲಿ ತನ್ನ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾನೆ ಅಂತ ಹೇಳಿದ್ದಾರೆ. ಈ ಕೋಟೆ ಹೆಸರು ಅಸಿರ್ಗರ್. ಇದು ಮಧ್ಯಪ್ರದೇಶದ ಬುರ್ಹಾನ್ಪುರದಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಶಿವನ ಪೂಜೆ ಮಾಡೋಕೆ ಅಶ್ವತ್ಥಾಮ ಇಂದಿಗೂ ಈ ಕೋಟೆಗೆ ಬರ್ತಾನೆ ಅಂತ ಸ್ಥಳೀಯರು ಹೇಳ್ತಾರೆ. ಅಶ್ವತ್ಥಾಮನನ್ನು ನೋಡಿದವರು ಯಾರೂ ಬದುಕುಳಿದಿಲ್ಲ. ಇನ್ನು ಕೆಲವರು ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ. ಮುಕ್ತಿ ಪಡೆಯೋದಕ್ಕೋಸ್ಕರ ಕಲ್ಕಿಗಾಗಿ ಕಾಯ್ತಾ ಇರುವ ಅಶ್ವತ್ಥಾಮನ ಕಥೆ ಕೇಳಿ ನಿಮಗೇನನ್ನಿಸ್ತು? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ.